Hello friends, welcome back to my new video. So ನಾನು ಸ್ಕ್ರೀನ್ ಮೇಲೆ ಒಂದು 2 ಪಾಯಿಂಟ್ಸ್ ಹಾಕಿದ್ದೀನಿ. ಫಸ್ಟ್ ಒಂದು ಏನಪ್ಪ ಅಂದರೆ 1 ಲ್ಯಾಕ್ ಇಂದ 2,50,000 ರ್ಯಾಂಕ್ ಇದ್ದರೆ ಸೀಟ್ ಸಿಗಬೇಕು ಅಂದರೆ ಏನು ಮಾಡಬೇಕು, ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಎಲ್ಲ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡಿದರೆ ಕಾಲೇಜ್ ಅಥವಾ ಸೀಟ್ ಸಿಗುತ್ತಾ. ಸೊ ಇದು ಎಲ್ರಿಗೂ ಡೌಟ್ ಇರ್ತದೆ. ಸೊ ನಾನು ಇವೆರಡು ಡೌಟ್ ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ನಿಮ್ಮ KCET ಕಡೆಯಿಂದ ಬರೋ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಸಿಗ್ತದೆ, ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ಈಗ ಫಸ್ಟ್ ಏನಪ್ಪ ಅಂದರೆ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. 1 ಲ್ಯಾಕ್ ಇಂದ 2,50,000 ರ್ಯಾಂಕ್ ಇದ್ದರೆ ಸೀಟ್ ಸಿಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ಸೊ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಗ್ರಿ ಕೊಡ್ಕೊರಿ. ಅಗ್ರಿ ಕೊಟ್ಟರೆ ನಿಮಗೆ ಈ ಥರ ಓಪನ್ ಆಗ್ತದೆ. ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ನಾನು ಅದೇ ಹೇಳಿದೆ ಅಲ್ಲ, 1 ಲಕ್ಷದಿಂದ 2,50,000 ರ್ಯಾಂಕ್ವರೆಗೂ ನಿಮಗೆ ಕಾಲೇಜ್ ಸಿಗಬೇಕಂದ್ರೆ ಏನು ಮಾಡಬೇಕಂತ. ಸೊ ಇವಾಗ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ BSc ನರ್ಸಿಂಗ್ ಮಾಡೋರು BSc ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊರಿ. BSc ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಿಲೆಕ್ಟ್ ಕ್ಲಿಕ್ ಮಾಡ್ಕೊರಿ. ಅದರಲ್ಲಿ ಫಸ್ಟ್ ಒಂದು ಆಪ್ಷನ್ಸ್ ತೊಗೋಬೇಕು. ನಾನು ಮುಂಚೆ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಪ್ಪ ಅಂದರೆ ಫಸ್ಟ್ ಒಂದು ಜಿ ಆಪ್ಷನ್ ತೊಗೊಂಡೆ ಆಪ್ಷನ್ ಎಂಟ್ರಿ ಮಾಡಬೇಕಂತ. ಸೊ ಜಿ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ನೋಡಿರಿ, ನಿಮಗಲ್ಲಿ ಸ್ವಲ್ಪ ಕಾಲೇಜಸ್ ಶೋ ಆಗಲ್ಲ, ಜಾಸ್ತಿ ಕಾಲೇಜ್ ಶೋ ಆಗ್ತವೆ, ನೀವು ನೋಡ್ಕೋಬೋದು. ಇಲ್ಲಿ ನೋಡಿರಿ, ಇಲ್ಲಿ ಎಷ್ಟು ಕಾಲೇಜ್ ಅದಾವೆ ಅಂದರೆ ಟೋಟಲು 539. ಅಂದರೆ ಮೊದಲು ಜಸ್ಟ್ 510 ಮೇ ಬಿ ನನ್ನ ಪ್ರಕಾರ ಮೊದಲು ಅಂದರೆ ಜಿ ಸೆಲೆಕ್ಟ್ ಮಾಡ್ಕೊಂಡಾಗ ಜಸ್ಟ್ 510 520 ಕಾಲೇಜ್ ಬರ್ತಿತ್ತು. ಬಟ್ ಇವಾಗ 539 ಕಾಲೇಜ್ ಅಂದರೆ ಇನ್ನೂ ಸ್ವಲ್ಪ ಕಾಲೇಜ್ ಆ್ಯಡ್ ಮಾಡ್ಯಾರ. ಸೊ ನೀವು ಇವೆಲ್ಲ 539 ಕಾಲೇಜ್ ಕೂಡ ಆಪ್ಷನ್ ಎಂಟ್ರಿ ಮಾಡಿದರೆ ಅದು ನಿಮ್ಗೆ ಒಳ್ಳೆಯದು. ಇದಕ್ಕೆ ಅಷ್ಟೇ ಲಿಮಿಟ್ ಮಾಡಬೇಕು, ಎಷ್ಟೇ ಮಾಡಬೇಕಂತೇನಿಲ್ಲ. ಸೊ ಇದು BSc ನರ್ಸಿಂಗ್ ಮಾಡೋರಿಗೆ ಹೇಳಕತ್ತೀನಿ. ಅದಕ್ಕೆ ಏನಪ್ಪ ಅಂದರೆ ಯಾರ್ದು ಜಾಸ್ತಿ ರ್ಯಾಂಕ್ ಐತೆ 1 ಲಕ್ಷ ಕೂಡ ಬಂತು. ಯಾಕಂದರೆ 1 ಲಕ್ಷ ಇದ್ದವ್ರದ್ದು ಒಬ್ಬರದ್ದು ಜನರಲ್ ಕಾಸ್ಟ್ ಇರ್ತದೆ, ಅವ್ರ ಹತ್ರ ಕನ್ನಡ ಮೀಡಿಯಮ್ ಇರಲ್ಲ, ರೂರಲ್ ಇರಲ್ಲ. ಸೊ ಅಂಥವರಿಗೆ ಪ್ರಾಬ್ಲಮ್ ಆಗ್ಬೋದು, ಸಿಗೋದು ಕಷ್ಟ. ಸೊ ಸಿಗಲ್ಲ ಅಂತಲ್ಲ, ಬಟ್ ನಿಮ್ಮ ಸೇಫ್ಟಿಗೋಸ್ಕರ ಏನು ಮಾಡಿರಪ್ಪ ಅಂದರೆ ಫಸ್ಟಿಗೆ ನಿಮ್ಗೆ ಯಾವ ಕಾಲೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಆಮೇಲೆ ಜಾಸ್ತಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ನಾನು ಆಲ್ರೆಡಿ ಗ್ರೂಪಲ್ಲಿ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ. ಏನಪ್ಪ ಅಂದರೆ 1 ಲಕ್ಷ 20 ಅಥವಾ 1,30,000 ಮೇಲೆ ಇರೋರು ಏನಪ್ಪ ಅಂದರೆ ಮಿನಿಮಮ್ 200 ಅಥವಾ 250 ಮೇಲೆ ಆ್ಯಡ್ ಮಾಡ್ರಿ ಅಂತ ಹೇಳಿದ್ದೀನಿ. ಬಟ್ 2 ಲಕ್ಷ ಮೇಲೆ ಇದ್ದವರು ಅಂದರೆ ಫಾರ್ ಎಕ್ಸಾಂಪಲ್ಲು ನನಗೆ ಮೊನ್ನೆ ಒಂದು ಹುಡುಗಿ ಮೆಸೇಜ್ ಮಾಡಿತ್ತು. ಒಂದು ಹುಡುಗ ಇಬ್ಬರು ಮೆಸೇಜ್ ಮಾಡಿದರು. ಹುಡುಗ ಏನು ಮಾಡಿದಪ್ಪ ಅಂದರೆ ಅವ್ನ ರ್ಯಾಂಕು ಎಷ್ಟಂದರೆ 1,30,000 ರ್ಯಾಂಕ್ ಇತ್ತು. ಅವನು ಆ್ಯಡ್ ಮಾಡಿರೋದು ಕೇವಲ 2 ಕಾಲೇಜ್ ಆ್ಯಡ್ ಮಾಡಿದ್ದಾನೆ, 2 ಕಾಲೇಜ್ ಆ್ಯಡ್ ಮಾಡಿರೋದು. ಸೊ 1,30,000 ರ್ಯಾಂಕು 2 ಕಾಲೇಜ್ ಆ್ಯಡ್ ಮಾಡಿದ್ದಾನೆ. 2 ಕಾಲೇಜ್ದಾಗ ಹ್ಯಾಂಗೆ ಸಿಗ್ತಿರ್ಬೋದು ಅವನಿಗೆ. ಸೊ ಯೋಚನೆ ಮಾಡಿರಿ, ಏನಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದರೆ ನಿಮ್ಗೆ ಒಳ್ಳೇದಾಗ್ತದೆ. ನೀವು ಜಸ್ಟ್ ಇಲ್ಲಿ 539 ಕಾಲೇಜ್ ಅದ, ನೀವು 539 ಕಾಲೇಜ್ ಕೂಡ ಆ್ಯಡ್ ಮಾಡಿದ್ರು ನಿಮಗೇನು ತೊಂದರೆ ಇಲ್ಲ, ನಿಮಗೆ ಅದರಲ್ಲಿ ಒಂದು ಕಾಲೇಜ್ ಸಿಗ್ತದೆ. ಸೊ ಇದೇ ರೀತಿ ಇದು BSc ನರ್ಸಿಂಗ್ದವರಿಗೆ ಬಂತು. ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ, ನಿಮಗೆ ಒಳ್ಳೆಯದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ರೀತಿ ಇಂಜಿನಿಯರಿಂಗ್ದವರಿಗೆ ನೀವು ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗ್ತದೆ. ಅಲ್ಲಿ ಕೋರ್ಸ್ ಪಕ್ಕ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ನಿಮಗೆ ಇದರಲ್ಲಿ ಯಾವ ಕೋರ್ಸ್ ಬೇಕೋ ಅದನ್ನು ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಭಾಳ ಕೋರ್ಸಸ್ ಅದಾವೆ, ಅದರಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕೋ ಒಂದು ಆಯ್ಕೆ ಮಾಡ್ಕೊರಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ತೊಗೋತೀನಿ, ಸಿವಿಲ್ ಇಂಜಿನಿಯರಿಂಗ್ ತೊಗೋತೀನಿ. ಸಿವಿಲ್ ಇಂಜಿನಿಯರಿಂಗ್ ತೊಗೊಂಡ್ರೆ ಇಲ್ಲಿ ನೋಡಿರಿ, ಇದರಲ್ಲಿ ಟೋಟಲ್ 136 ಕಾಲೇಜ್ ಅದಾವೆ. ಸೊ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕಪ್ಪ ಅಂದರೆ ನೀವು ಇದರಲ್ಲಿ 136 ಕಾಲೇಜ್ ಅದಾವೆ, 130 ಕಾಲೇಜ್ ಕೂಡ ಆ್ಯಡ್ ಮಾಡಿರಿ, ನಿಮ್ಗೆ ಅದರಲ್ಲಿ ಒಂದು ಕಾಲೇಜ್ ಸಿಗ್ತದೆ. ಸೊ ಅದೇ ಹೇಳಕತ್ತೀನಿ, ಇಂಜಿನಿಯರಿಂಗ್ ನಿನ್ನೆ ಕಟ್ ಆಫ್ ಮಾರ್ಕ್ ನಾನು ಕೂಡ ನೋಡಿದೆ. ಸೊ ಯಾವುದೋ ಒಂದು ಕಾಲೇಜಲ್ಲಿ 2,60,000 2,70,000 ರ್ಯಾಂಕ್ ತನಕ ಕಟ್ ಆಫ್ ಐತೆ. ಸೊ ನಿಮಗೂ ಸಿಗರಂತಲ್ಲ, ಕರೆಕ್ಟಾಗಿ ಆಪ್ಷನ್ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಸೊ ಟ್ರೈ ಮಾಡಿರಿ, ಸಿಗಲ್ಲಂತಲ್ಲ, ಎಲ್ಲರೂ ಒಳ್ಳೆ ಕಾಲೇಜ್ ಸಿಗ್ತದೆ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ. ನಾನು ಸ್ಕ್ರೀನ್ ಮೇಲೆ ನಾನು ಆಲ್ರೆಡಿ ತಮ್ಲೈನ್ ಹಾಕಿದ್ದೀನಿ, ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಏನಪ್ಪ ಅಂದರೆ 1 ಲಕ್ಷದಿಂದ 2,50,000ವರೆಗೂ ಕಾಲೇಜ್ ಸಿಗಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಒಂದೇ ಸಿಂಪಲ್, ಏನಪ್ಪ ಅಂದರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಜಾಸ್ತಿ ಕಾಲೇಜ್ ಎಷ್ಟು ಆ್ಯಡ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಎಲ್ಲ ಕೋರ್ಸಿಗೆ ಆಪ್ಷನ್ ಎಂಟ್ರಿ ಮಾಡಿದರೆ ಕಾಲೇಜ್ ಅಥವಾ ಸೀಟ್ ಸಿಗುತ್ತಾ. ಸೊ ಇದನ್ನು 1 ಮಿನಿಟು ತೋರಿಸ್ತೀನಿ. ಸೊ ಇಲ್ಲಿ ನೋಡಿರಿ, ಇಲ್ಲಿ ನಿಮಗೆ ಭಾಳ ಆಪ್ಷನ್ಸ್ ಅದಾವೆ. BSc ನರ್ಸಿಂಗು, ಇಂಜಿನಿಯರಿಂಗು, B Pharma, B Tech, ಅಗ್ರಿಕಲ್ಚರ್ BSc, ವೆಟರ್ನರಿ ಸೈನ್ಸು.
ಸೊ ಇವಾಗ ನಿಮಗೆ ಎಕ್ಸಾಂಪಲ್ಲು ನಿಮಗೆ 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 ಇಂಜಿನಿಯರಿಂಗ್ ಕೋರ್ಸ್ ಬೇಕು ಅಂದರೆ ನೀವು ಜಸ್ಟ್ ಇಂಜಿನಿಯರಿಂಗ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ. ಸುಮ್ಮನೆ ಬೇರೆ ಕೋರ್ಸ್ ಯಾಕೆ ಮಾಡ್ತೀರಿ? ನಿಮಗೆ ಬೇರೆ ಕೋರ್ಸ್ ಮಾಡಿದರೆ ನಿಮ್ಗೆ ಒಳ್ಳೆ ಕಾಲೇಜ್ ಕೂಡ ಸಿಗೋಲ್ಲ, ಮತ್ತು ನಿಮಗೆ ಯಾವ ಕಾಲೇಜ್ ಬೇಕೋ ಅದನ್ನು ಕೂಡ ಸಿಗೋಲ್ಲ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಇವಾಗ ನಿಮಗೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನಿಸ್ತಾ, ಜಸ್ಟ್ ಮತ್ತು ಸಪ್ರೇಟು ಆ ಇಂಜಿನಿಯರಿಂಗ್ ಕೋರ್ಸಲ್ಲಿ ನಿಮಗೆ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ವೇಟ್ ಮಾಡಿರಿ. ಸೊ ಇಂಜಿನಿಯರಿಂಗಲ್ಲಿ ಕೂಡ ನಿಮಗೆ ಭಾಳ ಕೋರ್ಸ್ ಬರ್ತಾವೆ. ನಿಮಗೆ ಯಾವ ಕೋರ್ಸ್ ಇದರಲ್ಲಿ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಇಂಜಿನಿಯರಿಂಗಲ್ಲಿ ನೀವು ಅಂದರೆ 2 ಅಥವಾ 3 ಮಾಡ್ಬೋದು. ಫಾರ್ ಎಕ್ಸಾಂಪಲ್ CS, CE ಅದೆಲ್ಲ ಆಯ್ಕೆ ಮಾಡ್ಕೊಂಡು ಮಾಡ್ಬೋದು. ನಿಮಗೆ ಕಾಲೇಜ್ ಸಿಗ್ತದೆ ಸಿಗಲ್ಲ ಅಂತಲ್ಲ, ಬಟ್ ನಿಮಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ ಫಸ್ಟ್ ಆ್ಯಡ್ ಮಾಡಿ, ಆಮೇಲೆ ನಿಮಗೆ ಅಂದರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ ಅಂತ ಹೇಳೀನಿ. ಸೊ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಸೊ ಇದೇ ರೀತಿ ಏನಪ್ಪ ಅಂದರೆ, ನಿಮಗೆ ಯಾವ ಕೋರ್ಸ್ ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿರಿ, ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ. ಸಿಕ್ಕಿದೆ ಎಲ್ಲ ಕೋರ್ಸು. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ BSc ನರ್ಸಿಂಗ್ ಐತೆ, B Pharma ಐತೆ, BSc ಅಗ್ರಿಕಲ್ಚರ್ BSc ಐತೆ, ವೆಟರ್ನರಿ ಸೈನ್ಸ್ ಐತೆ. ಸುಮ್ಮನೆ ಚಾನ್ಸ್ ಕೊಟ್ಟರಂತ ಸುಮ್ಮನೆ ಎಲ್ಲ ಕೋರ್ಸ್ನ ಆಪ್ಷನ್ ಎಂಟ್ರಿ ಮಾಡೋದಿಲ್ಲ. ಹಂಗೆ ಮಾಡಿದರೆ ಏನಪ್ಪ ಅಂದರೆ ನಿಮಗೆ ಸಿಗ್ತಾ ಇರೋ ಕಾಲೇಜ್ ಕೂಡ ಕಳ್ಕೊತೀರಿ. ಅದಕ್ಕೆ ಹೇಳಕತ್ತೀನಿ, ಜಸ್ಟ್ ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ ಮೇಲೆ ಫೋಕಸ್ ಮಾಡಿ ಅದರಲ್ಲಿ ಜಾಸ್ತಿ ಕಾಲೇಜಸ್ ಯಾರು ಮಾಡೋಕ್ಕೆ ಟ್ರೈ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂತ, ಅದೇ ರೀತಿ ಸೇಮ್ BSc ನರ್ಸಿಂಗ್ದವರು ಭಾಳ ಜನ ಮಿಸ್ಟೇಕ್ ಮಾಡಿದರೆ ಅದೇನಪ್ಪ ಅಂದರೆ, ಇವಾಗ ಅದರಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ಸಮ್ ಸ್ಟೂಡೆಂಟ್ಸು BSc ಅಗ್ರಿಕಲ್ಚರ್ ಆಗಿರಲಿ, ಮತ್ತು B Pharma ಆಗಲಿ, ಮತ್ತು ಇಂಜಿನಿಯರಿಂಗ್ ಆಗಲಿ, ವೆಟರ್ನರಿ ಸೈನ್ಸ್ ಆಗಲಿ ಎಲ್ಲ ಕೋರ್ಸು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಅಕಸ್ಮಾತ್ ನಿಮಗೆ BSc ನರ್ಸಿಂಗೇ ಬೇಕು ಅಪ್ಪ ಅಂದರೆ, ಇಲ್ಲಿ BSc ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಕಾಲೇಜ್ ಬೇಕೋ ಅಷ್ಟು ಕಾಲೇಜ್ ಆ್ಯಡ್ ಮಾಡ್ಕೊರಿ. 539 ಕಾಲೇಜ್ ಅದಾವೆ ಇಲ್ಲಿ, ನೀವೇ ನೋಡ್ಕೊರಿ. ನೀವೇ ನೋಡ್ರಿ, ಇಲ್ಲಿ ಟೋಟಲು 539 ಕಾಲೇಜ್ ಅದಾವೆ. ನಿಮಗೆ ಯಾವ ಕಾಲೇಜ್ ಬೇಕೋ ಅಷ್ಟು ಕಾಲೇಜ್ ಆ್ಯಡ್ ಮಾಡಿ, ನೀವು 539 ಕಾಲೇಜ್ ಆ್ಯಡ್ ಮಾಡ್ಬೋದು. ನಿಮಗೆ ಲಿಮಿಟೇ ಇಲ್ಲ. ಸೊ ನೀವು ಅಂದರೆ ತೊಂದರೆ ಏನಾಗಲ್ಲ, ಆರಾಮಾಗಿ ನೀವು 539 ಕಾಲೇಜ್ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದಕ್ಕೆ ಹೇಳಕತ್ತೀನಿ ಏನಪ್ಪ ಅಂದರೆ, ಇವಾಗ ನೀವು BSc ನರ್ಸಿಂಗ್ ಮಾಡಬೇಕಂತಂದ್ರೆ ಬೇರೆ ಕೋರ್ಸಿಗೆ ಆಪ್ಷನ್ ಎಂಟ್ರಿ ಮಾಡ್ತೀರಿ. BSc ನರ್ಸಿಂಗ್ ಒಂದೇ ಮಾಡಿರಿ. ಇವಾಗ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಏನಪ್ಪ ಅಂದರೆ, ಎಲ್ಲರೂ ಭಾಳ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿದಿರಿ, ನಿಮಗೆ ಯಾವ ಕೋರ್ಸ್ ಬೇಕೋ ಅದನ್ನು ಮಾಡಿದಿರಿ. ಬಟ್ ಇವಾಗ ಆಲ್ರೆಡಿ ಮಾರ್ಕ್ ಕಲೆಕ್ಟ್ ಮಾಡಿ ರಿಸಲ್ಟ್ ಬಂತು. ಸೊ ಎಲ್ಲರಿಗೆ ಅಂದರೆ ಒಬ್ಬರಿಗೆ BSc ನರ್ಸಿಂಗ್ ಬೇಕಾಗಿರ್ತದೆ, ಬಟ್ ಇಂಜಿನಿಯರಿಂಗ್ ಸಿಕ್ಕಿರ್ತದೆ. ಅಂಥವ್ರು ಏನು ಮಾಡಿರಪ್ಪ ಅಂದರೆ, ನಿಮಗೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಆಪ್ಷನ್ ಎಂಟ್ರಿ ಅಂದರೆ ಇಂಜಿನಿಯರಿಂಗ್ ಮಾಡಿರ್ತೀರಿ, BSc ನರ್ಸಿಂಗು ಮಾಡಿರ್ತೀರಿ. ಸೊ ನೀವು BSc ನರ್ಸಿಂಗ್ ಬೇಕಾಗಿರ್ತದೆ, ಬಟ್ ಅಲ್ಲಿ ಸಿಕ್ಕಿರ್ತದೆ ಇಂಜಿನಿಯರಿಂಗ್ ಸಿಕ್ಕಿರ್ತದೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಅಂಥವ್ರು, ನೀವು ಇಂಜಿನಿಯರಿಂಗ್ ಎಲ್ಲ ಕಾಲೇಜ್ ಡೇಟ್ ಮಾಡಿ ಓನ್ಲಿ BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ BSc ನರ್ಸಿಂಗ್ ಕಾಲೇಜ್ ಸಿಗ್ತದೆ. ಸೇಮ್ ಅದೇ ರೀತಿ ಬೇರೆ ಕೋರ್ಸ್ ಎಲ್ಲ ಬಂತು. ಸೊ ಯಾವುದೇ ಮಿಸ್ಟೇಕ್ ಮಾಡಬೇಡ್ರಿ, ಎಲ್ಲರೂ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ನಾಳೆ ಒಂದಿನ ಟೈಮ್ ಐತೆ. ಸೊ ಎಲ್ಲರೂ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋರಿ. ಮತ್ತು ಇದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು, ಮತ್ತು ಇನ್ನೂ ಇದಾದಮೇಲೆ ಮತ್ತೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಬಿಡ್ತಾರೆ. ಅವಾಗ ಕೂಡ ರೀಅರೇಂಜು ಡಿಲೇಟು ಚೇಂಜಸ್ ಮಾಡೋಕ್ಕೆ ಬಿಡ್ತಾರೆ. ಅದಾದ ನಂತರ ಆಗಸ್ಟು ಲಾಸ್ಟ್ ವೀಕಲ್ಲಿ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬರ್ತದೆ. ಆವಾಗ ನೀವು ಅದು ನಿಮ್ಮದು ಫೈನಲ್ ರಿಸಲ್ಟ್ ಅರ್ಥ. ಅದು ಆ ರಿಸಲ್ಟ್ ಮೇಲೆ ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು. ಸುಮ್ಮನೆ ಮತ್ತೆ ಸಿಕ್ಕ ಮೇಲೆ ಡೈರೆಕ್ಟ್ ಅಡ್ಮಿಷನ್ ಆಗೋದಲ್ಲ, ಅದಕ್ಕೂ ಸ್ವಲ್ಪ ಪ್ರೊಸೀಜರ್ ಇರ್ತದೆ. ಏನಪ್ಪ ಚಲನು ಮತ್ತು ಯಾವ ಡೇಟಿಗೆ ಅಡ್ಮಿಷನ್ ಆಗಬೇಕು ಅದೆಲ್ಲ ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಆ ಟೈಮ್ ಟೇಬಲ್ ಪ್ರಕಾರ ಫಾಲೋ ಆಗಬೇಕು. ಸೊ ಮತ್ತೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ನಾನು ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.